ಇಲ್ಲಿ 10,000 ವರ್ಷಗಳ ಮನುಷ್ಯನ ಜೀವನ ಕಥೆ ರೂಪದಲ್ಲಿ. 10,000 ವರ್ಷಗಳ ಮನುಷ್ಯ. ಅವನು ತನ್ನನ್ನು ಅನಂತ ಎಂದು ಕರೆಯಿಸಿಕೊಂಡನು. ಯಾರಿಗೂ ಅವನ ನಿಜವಾದ ವಯಸ್ಸು ಗೊತ್ತಿರಲಿಲ್ಲ. ಅವನಿಗೆ ಮಾತ್ರ ಗೊತ್ತು, ಅವನು 10,000 ವರ್ಷಗಳನ್ನು ಬದುಕಿದ್ದಾನೆ ಎಂಬುದು. ಮೊದಲ 1,000 ವರ್ಷಗಳು ಕಲ್ಲುಗುಹೆಯ ಕಾಲ. ಅನಂತನು ಕಾಡಿನೊಳಗಿನ ಗುಹೆಯಲ್ಲಿ ಜನಿಸಿದ. ಬೆಂಕಿಯನ್ನು ಕಂಡ ಮೊದಲ ಮಾನವರಲ್ಲಿ ಅವನೂ ಒಬ್ಬ. ಕಲ್ಲಿನಿಂದ ಆಯುಧಗಳನ್ನು ತಯಾರಿಸುವುದು, ಪ್ರಾಣಿಗಳನ್ನು ಬೇಟೆಯಾಡುವುದು, ಆಕಾಶವನ್ನು ನೋಡಿ ಮಳೆಯ ನಿರೀಕ್ಷೆ ಮಾಡುವುದು, ಇವೇ ಅವನ ದಿನಗಳು. ಅವನು ಪ್ರೀತಿಯನ್ನು ಮೊದಲ ಬಾರಿಗೆ ಅಲ್ಲಿ ಕಂಡ. ಆದರೆ ಪ್ರೀತಿಸಿದವರು ಕಾಲದೊಂದಿಗೆ ಸಾಯುತ್ತಿದ್ದರು. ಅವನು ಮಾತ್ರ ಉಳಿದ. 2ನೇ 1,000 ಕೃಷಿಯ ಉದಯ. ಮಾನವರು ನೆಲವನ್ನು ಒತ್ತಿ ಬೀಜ ಬಿತ್ತಲು ಆರಂಭಿಸಿದಾಗ ಅನಂತನು ಅವರ ಜೊತೆಗೆ ಹೊಲದಲ್ಲಿ ಕೆಲಸ ಮಾಡಿದ. ಹಸು, ಕುರಿ, ಮನೆ, ಹಳ್ಳಿ ಎಲ್ಲವೂ ಹೊಸದು. ಆದರೆ ಕಾಲ ಮತ್ತೆ ಅವನನ್ನು ಒಂಟಿಯಾಗಿಸಿತು. ಹಳ್ಳಿಯವರು ವೃದ್ಧರಾದರು, ಮಕ್ಕಳು ದೊಡ್ಡವರಾದರು, ನಂತರ ಮಣ್ಣಾದರು. 3ನೇ 1,000 ನಗರಗಳ ಕಾಲ. ಗೋಡೆಗಳು ಎದ್ದು ಬಂದವು, ರಾಜರು, ಯುದ್ಧಗಳು, ಧ್ವಜಗಳು. ಅನಂತನು ಯೋಧನಾಗಿದ್ದ, ನಂತರ ಸಲಹೆಗಾರನಾಗಿದ್ದ. ಅವನು ಸಾವಿರಾರು ಸಾವುಗಳನ್ನು ಕಂಡ. ಪ್ರತಿಯೊಂದು ಯುದ್ಧದ ನಂತರ ಅವನ ಮನಸ್ಸು ಇನ್ನಷ್ಟು ಭಾರವಾಯಿತು. 4ನೇ ಮತ್ತು 5ನೇ 1,000 ಧರ್ಮ ಮತ್ತು ತತ್ವ. ಮಾನವರು ದೇವರನ್ನು ಹುಡುಕಲು ಆರಂಭಿಸಿದರು. ಅನಂತನು ಆಶ್ರಮದಲ್ಲೂ ಇದ್ದ, ಮಸೀದಿಯ ನೆರಳಲ್ಲೂ ಇದ್ದ, ದೇವಾಲಯದ ಗಂಟೆಯ ಶಬ್ದವನ್ನು ಕೇಳಿದ್ದ. ಅವನು ಒಂದು ಸತ್ಯವನ್ನು ಅರಿತುಕೊಂಡ. ಮಾನವನ ಪ್ರಶ್ನೆಗಳು ಬದಲಾಗುತ್ತವೆ, ಆದರೆ ನೋವು ಒಂದೇ ಇರುತ್ತದೆ. 6ನೇ 1,000 ಜ್ಞಾನೋದಯ. ವಿಜ್ಞಾನ ಹುಟ್ಟಿತು, ನಕ್ಷತ್ರಗಳನ್ನು ಅಳೆಯಲಾಯಿತು, ಭೂಮಿ ಸುತ್ತುತ್ತದೆ ಎಂಬ ಸತ್ಯ ಹೊರಬಂದಿತು. ಅನಂತನು ಪುಸ್ತಕಗಳನ್ನು ಬರೆದ, ಆದರೆ ತನ್ನ ಹೆಸರು ಹಾಕಲಿಲ್ಲ. ಯಾಕೆಂದರೆ ಅವನಿಗೆ ಕೀರ್ತಿಯ ಅಗತ್ಯವಿರಲಿಲ್ಲ. ಅವನು ಸಾಕಷ್ಟು ನೋಡಿದ್ದ. 7ನೇ ಮತ್ತು 8ನೇ 1,000 ಯಂತ್ರಗಳ ಯುಗ. ಬಾಷ್ಪ, ವಿದ್ಯುತ್, ಯಂತ್ರಗಳು, ರೈಲು, ಕಾರು, ವಿಮಾನ. ಅನಂತನು ಸಂತೋಷಪಟ್ಟ. ಮಾನವರು ದೂರವನ್ನು ಗೆದ್ದಿದ್ದರು. ಆದರೆ ಅವನು ಮತ್ತೆ ದುಃಖಪಟ್ಟ. ಯಂತ್ರಗಳೊಂದಿಗೆ ಮಾನವೀಯತೆ ನಿಧಾನವಾಗಿ ಕುಗ್ಗುತ್ತಿತ್ತು. 9ನೇ 1,000 ಡಿಜಿಟಲ್ ಜಗತ್ತು. ಮಾನವರು ಪರದೆಗಳಲ್ಲಿ ಬದುಕಲು ಆರಂಭಿಸಿದರು. ಮಾತು ಕಡಿಮೆಯಾಯಿತು, ಸಂದೇಶಗಳು ಹೆಚ್ಚಾದವು. ಅನಂತನು ಜನರ ಮಧ್ಯೆ ಇದ್ದರೂ ಯಾರೂ ಅವನನ್ನು ನಿಜವಾಗಿ ನೋಡಲಿಲ್ಲ. 10ನೇ 1,000 ನಿರ್ಣಯ. ಒಂದು ಬೆಳಗ್ಗೆ ಅನಂತನು ಕನ್ನಡಿಯ ಮುಂದೆ ನಿಂತ. ಅವನ ಮುಖದಲ್ಲಿ ಸಾವಿರಾರು ಮುಖಗಳಿದ್ದವು. ಅವನು ಪ್ರೀತಿಸಿದವರು, ಕಳೆದುಕೊಂಡವರು, ಕೊಂದವರು, ಉಳಿಸಿದವರು. ಅವನು ತಾನೇ ತನ್ನನ್ನು ಕೇಳಿಕೊಂಡನು. ಇಷ್ಟು ವರ್ಷಗಳ ಜೀವನದ ಅರ್ಥವೇನು? ಉತ್ತರ ಅವನೊಳಗಿಂದಲೇ ಬಂತು. ಬದುಕು ದೀರ್ಘವಾಗಿರುವುದು ಮುಖ್ಯವಲ್ಲ, ಅರ್ಥಪೂರ್ಣವಾಗಿರುವುದೇ ಮುಖ್ಯ. ಆ ದಿನ ಅನಂತನು ತನ್ನ ಅಮರತ್ವವನ್ನು ತ್ಯಜಿಸಿದ. ಅವನು ಕೊನೆಗೂ ಮನುಷ್ಯನಂತೆ ಸಾಯಲು ನಿರ್ಧರಿಸಿದ. ಮಣ್ಣಿನಲ್ಲಿ ಮಲಗಿದಾಗ ಅವನು ನಗುತ್ತಿದ್ದ. ಯಾಕೆಂದರೆ 10,000 ವರ್ಷಗಳ ನಂತರ ಅವನು ಮೊದಲ ಬಾರಿಗೆ ಪೂರ್ಣತೆ ಕಂಡಿದ್ದ.